ಯಾವುದೇ ಸೆಂಟೆನ್ಸ್ ಅಲ್ಲಿ ಆಬ್ಜೆಕ್ಟ್ ಅನ್ನ ಕಂಡುಹಿಡಿಬೇಕಾದ್ರೆ ಒಂದು ಕ್ವೆಶ್ಚನ್ ಅನ್ನ ಕೇಳಬೇಕು. ಯಾವುದು ಅಂತ ಅಂದ್ರೆ ವಾಟ್ ಅಥವಾ ಹೂಮ್. ಇಲ್ಲಿ ನಮಗೆ ಏನಾಗಿದೆ, ಶಿ ಹ್ಯಾಸ್ ಹ್ಯಾಡ್ ಅ ವಿಲ್ ಅಂತ ತಕ್ಷಣ ನಿಮಗೆ ಇಲ್ಲಿ ಸೆಂಟೆನ್ಸ್ ಟೆನ್ಸಸ್ ಚೇಂಜ್ ಆಗ್ತಾ ಇದೆ. ಇದು ಪ್ರೆಸೆಂಟ್ ಆಯ್ತು, ಇದು ಪಾಸ್ಟ್ ಆಯ್ತು, ಇದು ಫ್ಯೂಚರ್ ಆಯ್ತು. ಇಲ್ಲಿ ಟೈಮ್ ಚೇಂಜ್ ಆಗ್ತಾ ಇದೆ, ಬಟ್ ಇಲ್ಲಿರುವಂತಹ ವರ್ಬ್ ಅಲ್ಲಿ ನಿಮಗೆ ಯಾವುದೇ ರೀತಿಯ ಬದಲಾವಣೆ ಕಾಣ್ತಾ ಇದೆ. ಇಲ್ಲಿಗೂ ನೀವು ಈಗ ಹೊರಡುವುದು ಉತ್ತಮ, ಇದರ ಅರ್ಥ. ಸೊ ಇಲ್ಲಿ ನಾನು ಏನ್ ಯೂಸ್ ಮಾಡಿದೆ ಅಂತಂದ್ರೆ ಹ್ಯಾಡ್ ಬೆಟರ್ ಎಂಬ ಫ್ರೇಸ್ ಅನ್ನ ಯೂಸ್ ಮಾಡಿದೆ. ಸೊ ಹ್ಯಾಡ್ ಬೆಟರ್ ಎಂಬ ಫ್ರೇಸ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಒಂದು ಸ್ಟ್ರಾಂಗ್ ಆಗಿರುವಂತಹ ಅಡ್ವೈಸ್ ಅನ್ನ ಕೊಡಲಿಕ್ಕೆ, ವಾರ್ನಿಂಗ್ ಅಥವಾ ರೆಕಮೆಂಡೇಶನ್ ಕೊಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಶಿ ಹ್ಯಾಸ್ ಅ ಪೆನ್. ಇಲ್ಲಿ ನೋಡಿ, ನಾನು ಈ ವರ್ಬ್ ಅನ್ನ, ಇದು ಹೆಲ್ಪಿಂಗ್ ವರ್ಬ್ ಅಲ್ಲ ಇಲ್ಲಿ. ಓಕೆ, ಇದು ಏನ್ ಮೀನಿಂಗ್ ಕೊಡ್ತಾ ಇದೆ? ಪೊಸೆಷನ್, ಓನರ್ಶಿಪ್ ನ ಮೀನಿಂಗ್ ಕೊಡ್ತಾ ಇದೆ. ಶಿ ಹ್ಯಾಸ್ ಓದುವುದು ನನ್ನ ಹವ್ಯಾಸ, ಓದುವುದು ಅದು ನನ್ನ ಹವ್ಯಾಸ. ಇಲ್ಲಿ ರೀಡಿಂಗ್ ಅನ್ನುವಂಥದ್ದು ನೌನ್ ಆಗಿ ವರ್ಕ್ ಮಾಡ್ತಾ ಇದೆ. ಹೆಲೋ, ಎಲ್ರಿಗೂ ನಮಸ್ಕಾರ. ನಾನು ಶಿವಪ್ಪ ಚೌಹಾಣ್. ಇವತ್ತಿನ ಕ್ಲಾಸ್ನಲ್ಲಿ ಇಂಗ್ಲಿಷ್ ಭಾಷೆಯ ಒಂದು ಮುಖ್ಯವಾಗಿರುವಂತಹ ಪಾಠನ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ. ಅದು ಯಾವುದು ಅಂತ ಅಂದ್ರೆ ಏನಂತೀವಿ ಇದನ್ನ ಕನ್ನಡದಲ್ಲಿ ಕ್ರಿಯಾಪದ ಅಂತ ಕರಿತೀವಿ. ಕ್ರಿಯಾಪದ ಅಂತ ಕರಿತೀವಿ. ಈ ವರ್ಬ್ ಅನ್ನ ಇಂಗ್ಲಿಷ್ ಭಾಷೆಯ ಅಥವಾ ಯಾವುದೇ ಭಾಷೆಯ ಸೋಲ್ ಅಂತ ಕರೀಬಹುದು. ಯಾವುದೇ ಭಾಷೆಯ ಸೋಲ್ ಆಫ್ ಅ ಲ್ಯಾಂಗ್ವೇಜ್ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ವಿದೌಟ್ ವರ್ಬ್ ಇಂಗ್ಲಿಷ್ ಭಾಷೆಯ ಯಾವುದೇ ಸೆಂಟೆನ್ಸ್ ಅನ್ನ ನೀನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಸಾಧ್ಯವಿಲ್ಲ. 90% ವಾಕ್ಯಗಳಿದಾವಲ್ಲ, ಅದರಲ್ಲಿ ಮೋರ್ ದೆನ್ 90% ವಾಕ್ಯಗಳಿದಾವಲ್ಲ, ಸೆಂಟೆನ್ಸಸ್ ನಾವು ಬಿಲ್ಡ್ ಮಾಡ್ತೀವಲ್ಲ, ಅವುಗಳಲ್ಲಿ ಕ್ರಿಯಾಪದ ಇದ್ದೇ ಇರುತ್ತದೆ. ಕ್ರಿಯಾಪದ ಇದ್ದೇ ಇರುತ್ತದೆ. ಇಟ್ ಈಸ್ inevitable part of any language. ಅದಕ್ಕಾಗಿ ಇದನ್ನ ಸೋಲ್ ಆಫ್ ಎ ಲ್ಯಾಂಗ್ವೇಜ್ ಅಂತ ನಾವು ಕರಿಬಹುದು. ಒಂದು ಎಕ್ಸಾಂಪಲ್ ಮೂಲಕ ನಾವು ಇಲ್ಲಿ ನೋಡೋಣ ಹೇಗೆ ಒಂದು ಸೆಂಟೆನ್ಸ್ ಅಲ್ಲಿ ಕ್ರಿಯಾಪದ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ರೋಲ್ ಅನ್ನ ಪ್ಲೇ ಮಾಡ್ತದೆ ಅನ್ನುವಂಥದ್ದನ್ನು ಇಲ್ಲಿ ನೋಡಿ. ಒಂದು ಎಕ್ಸಾಂಪಲ್, ಶಿ ಸ್ಲೀಪ್ಸ್ at 12 AM. ಓಕೆ, ಫುಲ್ ಸ್ಟಾಪ್. ಸೊ ಇಲ್ಲಿ ನಮಗೆ ಕ್ರಿಯಾಪದ ಯಾವುದು ಅಂತಂದ್ರೆ ಕ್ರಿಯೆಯನ್ನು ಸೂಚಿಸುವ ಆಕ್ಷನ್ ಅನ್ನು ಸೂಚಿಸುವಂತ ಪದ ಯಾವುದು ಅಂತಂದ್ರೆ ಸ್ಲೀಪ್. ಓಕೆ, ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಇದನ್ನ ನಾನು ರಿಮೂವ್ ಮಾಡಿದ್ರೆ, ಇಫ್ ಐ ರಿಮೂವ್ ದಿಸ್ ವರ್ಡ್, ಇಲ್ಲಿ ವರ್ಡ್ ಏನಾಗುತ್ತೆ, ಸೆಂಟೆನ್ಸ್ ಏನಾಗುತ್ತೆ ನೋಡಿ. ಇಲ್ಲಿ ಶಿ at 12 AM. ಗೊತ್ತೇ ಇಲ್ಲ ನೋಡಿ, ಆಕ್ಷನ್ ಮೇನ್ ಆಗುತ್ತಿರುವಂತ ಆಕ್ಷನ್ ಇದು. ಮೇನ್ಲಿ ಆಗ್ತಿರುವಂತ ಆಕ್ಷನ್ ಯಾವುದು ಅಂತ ಅಂದ್ರೆ ಮಲಗುವುದು, ಸ್ಲೀಪಿಂಗ್. ಸೊ ನಾ ಅದನ್ನೇ ತೆಗೆದು ಬಿಟ್ರೆ ಏನಾಗುತ್ತೆ, ಇಡೀ ವಾಕ್ಯದ ಮೀನಿಂಗ್ ಹೋಗುತ್ತೆ ಮತ್ತು ಆ ಪರ್ಟಿಕ್ಯುಲರ್ ಸನ್ನಿವೇಶವನ್ನ ನಾವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಮತ್ತು ಇಂಗ್ಲಿಷ್ ಭಾಷೆ ಅಲ್ಲ, ಮತ್ತು ಎಲ್ಲಾ ಭಾಷೆಗಳಲ್ಲಿ ಕೂಡ ಒಂದು ಕ್ರಿಯಾಪದ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ರೋಲ್ ಅನ್ನ ಪ್ಲೇ ಮಾಡ್ತದೆ. ಸೊ ಇದ್ರ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಓಕೆ, ಸೊ ಏನಿದು ವರ್ಬ್ ಅಂತ ಅಂದ್ರೆ ನೋಡಿ, ವರ್ಬ್ ಅಂತ ನೋಡಿ, ವರ್ಬ್ ಇಸ್ ಅ ವರ್ಡ್, ಯಾವ್ದಿದು? ಅ ವರ್ಡ್ which expresses an action. ಒಂದು ಆಕ್ಷನ್ ಅನ್ನ, ಒಂದು ಕ್ರಿಯೆಯನ್ನ ಸೂಚಿಸುತ್ತದೆ. ಇನ್ನೊಂದು ಏನನ್ನ ಸೂಚಿಸ್ತಾ ಇದೆ? ಇದು ಅ ಸ್ಟೇಟ್. ಇಲ್ಲಿ ಅ ಸ್ಟೇಟ್ ಅಂದ್ರೆ ಇಲ್ಲಿ ಸ್ಟೇಟ್ ಆಫ್ ಸ್ಟೇಟ್ ಆಫ್ ಕರ್ನಾಟಕ ಅಥವಾ ಕರ್ನಾಟಕ ಸ್ಟೇಟ್ ಅಲ್ಲ. ಸ್ಟೇಟ್ ಅಂದ್ರೆ ಸ್ಟೇಟ್ ಆಫ್ ಬೀಯಿಂಗ್. ಓಕೆ, ಮತ್ತೆ ಅಕರೆನ್ಸ್, ಆಗುವಿಕೆಯನ್ನ, ಅದು ಕೂಡ ಆಗುವಿಕೆಯನ್ನ ಇದು ಸೂಚನೆ ಮಾಡ್ತಾ ಇದೆ, ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಓಕೆನಾ? ಈಗ ಎಕ್ಸಾಂಪಲ್ ಮೂಲಕ ನೋಡೋಣ. ಇಲ್ಲಿ ದ ಡಾಗ್ ಬಾಕ್ಸ್ ಲವ್ಲಿ. ಓಕೆ, ಇಲ್ಲಿ ನಮಗೆ ಕ್ರಿಯಾಪದ ಯಾವ್ದಿದೆ ನೋಡಿ, ನಾನು ಆಲ್ರೆಡಿ ಹೈಲೈಟ್ ಮಾಡಿದ್ದೀನಿ. ಇಲ್ಲಿ ಯಾವ್ದು ಕ್ರಿಯಾಪದ ಅಂತ ಅಂದ್ರೆ ಬಾಕ್ಸ್ ಅನ್ನುವಂಥದ್ದು ಕ್ರಿಯಾಪದ. ಹೌದಾ? ಇಲ್ಲಿ ಈ ನಾಯಿ ಇದೆಯಲ್ಲ, ಈ ನಾಯಿ ಏನ್ ಮಾಡ್ತಾ ಇದೆ? ಬೊಗಳ್ತಾ ಇದೆ. ಬೊಗಳೋದೇನು? ಒಂದು ಆಕ್ಷನ್. ಹೌದಾ? ಒಂದು ಆಕ್ಷನ್. ಮತ್ತೆ ಶಿ ರೈಟ್ಸ್ ಇನ್ ಹರ್ ನೋಟ್ಬುಕ್. ಅವಳು ತನ್ನ ನೋಟ್ಬುಕ್ ಅಲ್ಲಿ ಬರಿತಾಳೆ. ಸೊ ಬರೆಯುವುದು ಕೂಡ ಒಂದು ಆಕ್ಷನ್.
ಆಗಿರ್ತದೆ. ಸೊ ಆಕ್ಷನ್ ಅನ್ನ ಸೂಚಿಸುವಂತ ಪದ ಅದು ವರ್ಬ್ ಅಂತಾನೆ ನಾವು ಕರೀಬಹುದು. ಈಗ ನೋಡಿ ನಂತರ ಬರುತ್ತದೆ ಹಿ ಈಸ್ ಅ ಟೀಚರ್. ಸೊ ಇನ್ನೊಂದು ಹೇಳಿದೆ ನಾನು, ವರ್ಬ್ ಅನ್ನುವಂಥದ್ದು ಸ್ಟೇಟ್ ಸ್ಟೇಟ್ ಅನ್ನ ತೋರಿಸುವಂಥದ್ದು. ಸ್ಟೇಟ್ ಇಟ್ ಮೀನ್ಸ್ ಸ್ಟೇಟ್ ಆಫ್ ಬೀಯಿಂಗ್. ಸ್ಟೇಟ್ ಆಫ್ ಬೀಯಿಂಗ್ ಅಂತಂದ್ರೆ ಇರುವುದು ಇರುವುದು. ಸೊ ಇರುವಿಕೆಯನ್ನ ತೋರಿಸುವಂತಹದ್ದು. ಸೊ ಏನು ಇಲ್ಲಿ ವರ್ಬ್ ಯಾವುದು? ಇಲ್ಲಿ ಈಸ್ ಅನ್ನುವಂಥದ್ದು ವರ್ಬ್ ಇರುವಂಥದ್ದು. ಇಲ್ಲಿ ಈಸ್ ಅನ್ನುವಂಥದ್ದು ಇಲ್ಲಿ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ಅದು ಏನನ್ನ ಸೂಚಿಸ್ತಾ ಇದೆ ಅಂತ ಅಂದ್ರೆ ಸ್ಟೇಟ್ ಆಫ್ ಬೇಯಿಂಗ್. ಸ್ಟೇಟ್ ಆಫ್ ಬೇಯಿಂಗ್ ಅಂದ್ರೆ ನಾನು ಹೇಳ್ತೀನಿ, ಹಿ ಈಸ್ ಅ ಟೀಚರ್. ಅವನು ಏನಾಗಿದ್ದಾನೆ? ವಾಟ್ ಹಿ ಈಸ್ ಅ ಟೀಚರ್. ಸೊ ಅವನ ಇರುವಿಕೆಯನ್ನ ಅಥವಾ ಏನಾಗಿದ್ದಾನೆ ಅನ್ನುವಂಥದ್ದನ್ನ ಸೂಚಿಸಲಿಕ್ಕೆ ನಾವು ಏನ್ ಮಾಡ್ತೀವಿ? ಈ ವರ್ಬ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋದು ಆದ್ರೆ ದ ಸೂಪ್ ಟೇಸ್ಟ್ಸ್ ಡೆಲಿಷಿಯಸ್. ಓಕೆ, ಇದು ಕೂಡ ನಾವು ಸ್ಟೇಟ್ ಆಫ್ ಬೇಯಿಂಗ್ ಅನ್ನ ತೋರಿಸುವಂತಹದ್ದು. ಯಾವ ಸ್ಟೇಟ್ ಆಫ್ ಬೇಯಿಂಗ್ ಅಂದ್ರೆ ಅಲ್ಲಿ ಆ ವ್ಯಕ್ತಿ ತೆಗೆದುಕೊಳ್ತಿರುವಂತಹ ಟೇಸ್ಟ್. ಓಕೆ, ಆ ವ್ಯಕ್ತಿ ಏನ್ ಫೀಲ್ ಮಾಡ್ತಿದ್ದಾನೆ ಈಗ, ಯಾವ ರೀತಿ ಫೀಲ್ ಮಾಡ್ತಿದ್ದಾನೆ, ಟೇಸ್ಟ್ ಯಾವ ರೀತಿ ಇದೆ. ಸೊ ಇಲ್ಲಿನೂ ಕೂಡ ನಾವು ಇರುವಿಕೆಯನ್ನ ನಾವು ನೋಡಬಹುದು. ಇರುವಿಕೆ. ಓಕೆ, ಸ್ಟೇಟ್ ಆಫ್ ಬೇಯಿಂಗ್ ಕರಿತೀವಿ. ಓಕೆನಾ? ಓಕೆ, ಮತ್ತೆ ಏನಂದೆ ನಾನು? ಸೊ ವರ್ಬ್ ಅನ್ನುವಂಥದ್ದು ಅಕರೆನ್ಸ್. ಓಕೆ, ವರ್ಬ್ ಅನ್ನುವಂಥದ್ದು ಅಕರೆನ್ಸ್. ಅಕರೆನ್ಸ್ ಇದನ್ನೇ ಆಗುವಿಕೆಯನ್ನ ಸೂಚಿಸುವಂಥದ್ದು. ಏನು ಏನು ಒಂದು ವರ್ಬ್ ಏನು ಮೊದಲೇನು ಸ್ಟೇಟ್ ಐ ಮೀನ್ ಆಕ್ಷನ್ ಅನ್ನ ಸೂಚಿಸುವಂಥದ್ದು ಒಂದು. ನಂತರ ಏನ್ ಸೂಚಿಸ್ತಾ ಇದೆ? ಸ್ಟೇಟ್ ಅನ್ನ ಸೂಚಿಸ್ತಾ ಇದೆ. ಯಾವ ರೀತಿ ಇರುವಿಕೆಯನ್ನ. ಓಕೆ, ಸ್ಟೇಟ್ ಅನ್ನ ಸೂಚಿಸ್ತಾ ಇದೆ. ನಂತರ ಏನ್ ಸೂಚಿಸ್ತಾ ಇದೆ? ಅಕರೆನ್ಸ್ ಅಂತ ಹೇಳಿದೆ. ಸೊ ಇಲ್ಲಿ ಯಾವ ರೀತಿ ಅಕರ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಅಕರೆನ್ಸ್. ಸೊ ಇಲ್ಲಿ ಏನಾಗಿದೆ ನೋಡಿ, ಇಲ್ಲಿ ನೋಡೋದಾದ್ರೆ ರೈನ್ಬೋ ಎಕ್ಸಾಂಪಲ್ ನೋಡಿದ್ರೆ ರೈನ್ಬೋ ಅಪಿಯರ್ಡ್. ಸೊ ಇಲ್ಲಿ ಆಗಿರುವಂತಹದ್ದು, ಇಲ್ಲಿ ಒಂದು ಕೆಲಸ ಕೆಲಸ ಅಂತ ಅನ್ನೋದಕ್ಕಿಂತ ಇಲ್ಲಿ ಒಂದು ಸನ್ನಿವೇಶ ಆಗ್ತಾ ಇದೆ, ಅಕರ್ ಆಗ್ತಾ ಇದೆ. ಆಗುವಿಕೆಯನ್ನ ಸೂಚಿಸ್ತಾ ಇದೆ. ಸೊ ರೈನ್ಬೋ ಅಪಿಯರ್ಡ್ ಆಫ್ಟರ್ ದ ರೇನ್. ಮಳೆಯಾದ ನಂತರ ರೈನ್ಬೋ ಕಾಣಿಸಿಕೊಂಡಿತು ಅನ್ನುವಂಥದ್ದು. ಓಕೆ, ನಂತರ ನೋಡಿ ದ ಮೀಟಿಂಗ್ ಅಕರ್ಡ್ ಆನ್ ಮಂಡೇ. ಮೀಟಿಂಗ್ ಯಾವಾಗ ಆಯ್ತು ಅಂತ ಅಂದ್ರೆ ಮಂಡೇ ಆಯ್ತು. ಯಾವಾಗ ಆಯ್ತು ಅನ್ನುವಂಥದ್ದು ಅಕರ್ಡ್ ಅನ್ನುವಂಥದ್ದನ್ನ ಆಯ್ತು. ಸೊ ಆಯ್ತು ಅನ್ನುವಂಥ ಮೀನಿಂಗ್ ಇದನ್ನ ಕೊಡ್ತಾ ಇದೆ. ಹಾಗಾಗಿ ಸೊ ವರ್ಬ್ ಅನ್ನುವಂಥದ್ದು 4 ವರ್ಬ್ ಅನ್ನುವಂಥದ್ದು ಏನೇನ್ ಇಲ್ಲಿ ರಿಪ್ಲೇಸ್ ಮಾಡ್ತಾ ಇದೆ ಅಂತ ಅಂದ್ರೆ ಒಂದು ಫಂಕ್ಷನ್ ಅನ್ನ, ಒಂದು ಆಕ್ಷನ್, ನಂತರ ಸ್ಟೇಟ್, ನಂತರ ಅಕರೆನ್ಸ್ ಅನ್ನು ಇಲ್ಲಿ ಇದು ರಿಪ್ರೆಸೆಂಟ್ ಮಾಡ್ತಾ ಇದೆ, ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಅದನ್ನ ನಾವು ವರ್ಬ್ ಅಂತ ಕರಿತೀವಿ. ಈಗ ಮುಂದೆ ಬರುವುದಾದರೆ ಸೊ ವರ್ಬ್ ಅನ್ನ ಬಹಳ ರೀತಿಯಲ್ಲಿ ನಾವು ವಿಂಗಡಿಸ್ತೀವಿ, ವಿವಿಧ ರೀತಿಯಲ್ಲಿ ನಾವು ವಿಂಗಡಿಸ್ತೀವಿ. ಅದರ ಟೇಬಲ್ ಅನ್ನ ನಾವು ಈಗ ನೋಡೋಣ. ಓಕೆ, ಸೊ ಕ್ರಿಯಾಪದವನ್ನ ಇಂಗ್ಲಿಷ್ ಭಾಷೆಯಲ್ಲಿ ಸ್ಪೆಷಲಿ ನಾವು ಹೇಗೆ ಏನ್ ಮಾಡ್ತೀವಿ ಅಂದ್ರೆ ಹೇಗೆ ಡಿವೈಡ್ ಮಾಡ್ತೀವಿ ಅಂತ ಅಂದ್ರೆ, ಸೊ ಹೆಲ್ಪಿಂಗ್ ವರ್ಬ್ ಅಂತ ಹೇಳಿ ಒಂದು ಭಾಗ ಅಂಡ್ ಮೇನ್ ವರ್ಬ್ ಅಂತ ಹೇಳಿ ಇನ್ನೊಂದು ಭಾಗ. ಓಕೆ, ಸೊ ಹೆಲ್ಪಿಂಗ್ ವರ್ಬ್ ಅನ್ನ ಮತ್ತೆ ನಾವು ಪ್ರೈಮರಿ ಹೆಲ್ಪಿಂಗ್ ವರ್ಬ್ ಮತ್ತು ಮಾಡಲ್ಸ್ ಅಂತ ನಾವು ಕರಿತೀವಿ. ಅದನ್ನ 2 ಭಾಗದಲ್ಲಿ ವಿಂಗಡಿಸ್ತೀವಿ ಹೆಲ್ಪಿಂಗ್ ವರ್ಬ್ ನ. ಅದು ಒಂದು ಪ್ರೈಮರಿ ಹೆಲ್ಪಿಂಗ್ ವರ್ಬ್ ಅಂಡ್ ಮಾಡಲ್ಸ್ ಅಂತ ಕರಿತೀವಿ. ಪ್ರೈಮರಿ ಹೆಲ್ಪಿಂಗ್ ವರ್ಬ್ಸ್ ಯಾವುವು ಅಂದ್ರೆ ನಾವು ಡೈಲಿ ಯೂಸ್ ಮಾಡುವಂಥದ್ದು ಈಸ್, ಆಮ್, ಆರ್, ಬಿ, ಹ್ಯಾಸ್, ಹ್ಯಾವ್, ಡಸ್, ವಾಸ್, ವರ್ಕ್, ಹ್ಯಾಡ್, ವಿಲ್. ನಂತರ ಮಾಡಲ್ಸ್ ಅಂತ ಕರಿತೀವಿ. ಸೊ ಇವುಗಳನ್ನ ನಾವು ನೋಡೋದಾದ್ರೆ ಕ್ಯಾನ್, ಕುಡ್ ಇವೆಲ್ಲ ಇದಾವೆ. ಮೈಟ್, ಮಸ್ಟ್, ಶಾಲ್, ಶುಡ್. ಇನ್ನು ಮಾಡಲ್ ಮಾರ್ಜಿನಲ್ಸ್ ಅಂತ ಕರಿತೀವಿ. ಇವು 3 ಇರುವಂತದ್ದು. ಆ 3 ಯಾವುವು ಅಂದ್ರೆ ನೀಡ್ ಟು, ಡೇರ್ ಟು, ಯೂಸ್ ಟು. ಓಕೆ, ಮತ್ತೆ ಮೇನ್ ವರ್ಬ್ಸ್ ಅನ್ನ ನಾವು 2 ರೀತಿಯಲ್ಲಿ ವಿಂಗಡಿಸ್ತೀವಿ. ಮೇನ್ ವರ್ಬ್ಸ್ ಅನ್ನ 2 ರೀತಿಯಲ್ಲಿ ವಿಂಗಡಿಸ್ತೀವಿ. ಅದು ಯಾವ್ದಂದ್ರೆ ಫಿನೈಟ್ ವರ್ಬ್ಸ್ ಅಂತ ಕರಿತೀವಿ. ನಂತರ ನಾನ್ ಫಿನೈಟ್ ವರ್ಬ್ಸ್ ಅಂತ ಕರಿತೀವಿ. ಸೊ ಫಿನೈಟ್ ವರ್ಬ್ಸ್ ಅಲ್ಲಿ ನಾವು 2 ರೀತಿಯಲ್ಲಿ ವಿಂಗಡಿಸ್ತೀವಿ. ಒಂದು ಟ್ರಾನ್ಸಿಟಿವ್, ಇನ್ನೊಂದು ಇಂಟ್ರಾನ್ಸಿಟಿವ್. ನಂತರ ನಾನ್ ಫಿನೈಟ್ ಅಲ್ಲಿ ಇನ್ಫಿನಿಟಿವ್ ಅಂತ ಬರುತ್ತೆ, ಬೇರ್ ಇನ್ಫಿನಿಟಿವ್ ಬರುತ್ತೆ, ಜೆರಂಟ್ ಬರುತ್ತೆ, ಇನ್ನೊಂದು ಬರುತ್ತೆ ಪಾರ್ಟಿಸಿಪಲ್. ಅದರಲ್ಲಿ ನಾವು 3 ಭಾಗಗಳನ್ನ ಇದನ್ನ ವಿಂಗಡಿಸ್ತೀವಿ. ದಟ್ ಇಸ್ ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂಡ್ ಪರ್ಫೆಕ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಓಕೆ, ಸೊ ಇವುಗಳೆಲ್ಲವನ್ನ ಇವತ್ತು ನಾವು ಈ ಕ್ಲಾಸ್ ಅಲ್ಲಿ ನೋಡೋಣ. ಓಕೆನಾ? ಓಕೆ, ಈಗ ಮೊದಲನೇದಾಗಿ ಏನು ಟ್ರಾನ್ಸಿಟಿವ್ ಅಂಡ್ ಇಂಟ್ರಾನ್ಸಿಟಿವ್ ವರ್ಬ್. ಏನು ಟ್ರಾನ್ಸಿಟಿವ್ ಅಂಡ್ ಇಂಟ್ರಾನ್ಸಿಟಿವ್ ವರ್ಬ್.
ಓಕೆ. ಸೊ ಟ್ರಾನ್ಸಿಟಿವ್ ಅಂಡ್ ಇಂಟ್ರಾನ್ಸಿಟಿವ್ ವರ್ಬ್. ಸೊ ಈ ಕಾನ್ಸೆಪ್ಟ್ ಅನ್ನ ತಿಳಿದುಕೊಳ್ಳುವ ಮೊದಲು ನಾವು ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬೇಕು. ಯಾವುದು ಅಂತ ಅಂದ್ರೆ ಆಬ್ಜೆಕ್ಟ್. ಓಕೆನಾ? ಸೊ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಯಾವುದು ಅಂದ್ರೆ she wrote a letter. ಏನು? she wrote a letter. ಓಕೆ. ಇಲ್ಲಿ ಒಂದು ವಾಕ್ಯದಲ್ಲಿ ನಾವು ಏನೇನು ನೋಡ್ತೀವಿ, ಇದನ್ನ ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಅನ್ನಾಗಿ ನೋಡ್ತೀವಿ. ಸೊ ಇಂಗ್ಲಿಷ್ ಭಾಷೆಯಲ್ಲಿ ಇದನ್ನ ಸಬ್ಜೆಕ್ಟ್ ಅಂತ ಕರಿತೀವಿ, ಇದನ್ನ ವರ್ಬ್ ಅಂತ ಕರಿತೀವಿ. ಓಕೆ. ಇದನ್ನ ಏನಂತ ಕರಿತೀವಿ? ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಸೊ ಏನಿದು ಆಬ್ಜೆಕ್ಟ್ ಅಂತ ಹೇಳೋದಾದ್ರೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರೆ ಶಿ ಅನ್ನುವಂಥದ್ದು ಸಬ್ಜೆಕ್ಟ್ ಏನು ಅಂತಂದ್ರೆ ಇವನು ಡೂಅರ್ ಅಂತ ಕರಿತೀವಿ, ಅಥವಾ ದ ಒನ್ ಹೂ ಇಸ್ ಡೂಯಿಂಗ್ ಆಕ್ಷನ್. ಸೊ ಆಕ್ಷನ್ ಅನ್ನ ಮಾಡುತ್ತಿರುವಂತಹ ಒಂದು ವ್ಯಕ್ತಿಯನ್ನ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಏನನ್ನ ಮಾಡ್ತಾ ಇದ್ದಾನೆ ಅದು ಏನಾಗುತ್ತೆ, ಅದು ವರ್ಬ್ ಆಗುತ್ತೆ. ಸೊ ವಾಟ್ ಈಸ್ ಡೂಯಿಂಗ್. ಓಕೆ. ವಾಟ್ ಈಸ್ ಡೂಯಿಂಗ್ ಅದೇನಾಗುತ್ತೆ, ವರ್ಬ್ ಆಗುತ್ತೆ. ಯಾವುದ್ರ ಮೇಲೆ ಆಕ್ಷನ್ ಆಗ್ತಾ ಇದೆ ಎನ್ನುವಂಥದ್ದಾದ್ರೆ, ಆಕ್ಷನ್ ಯಾವುದ್ರ ಮೇಲೆ ಆಗ್ತಾ ಇದೆ ಅಂತ ಹೇಳೋದಾದ್ರೆ ಅದಕ್ಕೆ ಏನ್ ಆನ್ಸರ್ ಬರುತ್ತೆ, ಅದು ಆಬ್ಜೆಕ್ಟ್ ಆಗ್ತದೆ. ಸೊ ಸಬ್ಜೆಕ್ಟ್ ಅಂದ್ರೆ ಆಕ್ಷನ್ ಡೂವರ್, ದಿ ಆಕ್ಷನ್, ದಿ ಪರ್ಸನ್ ಹೂ is doing action. So the kind of action he is doing is verb. Okay. And the action on which it is being done, ಯಾವುದರ ಮೇಲೆ ಆಕ್ಷನ್ ಆಗ್ತಿದೆ ಅದು ಆಬ್ಜೆಕ್ಟ್ ಆಗುತ್ತೆ. ಓಕೆನಾ? ಯಾವುದ್ರ ಮೇಲೆ ಆಗ್ತಿಲ್ಲ ಅದು ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ she wrote a letter, ಅಲ್ಲಿ ನಮಗೆ ಆಬ್ಜೆಕ್ಟ್ ಇದು ಕ್ಲಿಯರ್ ಆಗಿ ಕಾಣ್ತಾ ಇದೆ. ಸೊ ಇದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಕ್ವಶನ್ ಅನ್ನ ಕೇಳಬೇಕು. ಆಬ್ಜೆಕ್ಟ್ ಅನ್ನ ಯಾವುದೇ ಸೆಂಟೆನ್ಸ್ ಅಲ್ಲಿ ಆಬ್ಜೆಕ್ಟ್ ಅನ್ನ ಕಂಡುಹಿಡಿಬೇಕಾದ್ರೆ ಒಂದು ಕ್ವಶನ್ ಅನ್ನ ಕೇಳಬೇಕು. ಯಾವುದು ಅಂತ ಅಂದ್ರೆ ವಾಟ್ ಅಥವಾ ಹೂಮ್. ಏನು? ವಾಟ್ ಅಥವಾ ಹೂಮ್ ಅನ್ನುವಂತ ಕ್ವಶನ್ ಫ್ರೇಮ್ ಹಾಕೊಂಡ್ರೆ ನಮಗೆ ಆಬ್ಜೆಕ್ಟ್ ಇಲ್ಲಿ ಕಾಣ್ತದೆ. ಸೊ ಇಲ್ಲಿ ಕ್ವಶನ್ ಅನ್ನ ತಗೊಳ್ಳೋದಾದ್ರೆ ವಾಟ್ ಶಿ ಇಸ್ ರೈಟಿಂಗ್ ಅಂತ ಕೇಳಿದ್ರೆ ಶಿ ಇಸ್ ರೈಟಿಂಗ್ ಲೆಟರ್, ಶಿ ಹ್ಯಾಸ್ ರಿಟನ್ ಲೆಟರ್. ಸೊ ಇಲ್ಲಿ ನಮ್ಮ ಆನ್ಸರ್ ಏನ್ ಬರ್ತಾ ಇದೆ, ಲೆಟರ್ ಬರ್ತಾ ಇದೆ. ಓಕೆ, ಇದೊಂದಾಯ್ತಾ? ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ he bought a car. ಸೊ ಈ ಸೆಂಟೆನ್ಸ್ ಅಲ್ಲಿ ನಮಗೆ ಏನು ಆಬ್ಜೆಕ್ಟ್ ಯಾವುದು ಅಂತ ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ಬೇಕು, ಸೊ ಒಂದು ಕ್ವಶನ್ ಅನ್ನು ಹಾಕೋಬೇಕು. ಯಾವ ಕ್ವಶನ್ ಅನ್ನು ಹಾಕಬೇಕು, ವಾಟ್ ಅಥವಾ ಹೂಮ್, ಇವೆರಡು ಕ್ವಶನ್ ಮಾರ್ಕ್ ಅನ್ನ ಹಾಕೊಂಡ್ರೆ ನಮಗೆ ಎರಡರಲ್ಲಿ ಒಂದನ್ನ ಹಾಕೊಂಡ್ರೆ ನಮಗೆ ಏನ್ ಬರಬೇಕು, ಆನ್ಸರ್ ಬಂದ್ರೆ ಅದು ನಮಗೆ ಆ ಆನ್ಸರ್ ಏನಾಗಿರ್ತದೆ, ಆಬ್ಜೆಕ್ಟ್ ಆಗಿರ್ತದೆ. ಗಾಟ್ ಇಟ್? ಇಲ್ಲಿ he bought a car. So what he bought ಅಂತ ಕೇಳಿದ್ರೆ ನಮ್ಗೆ ಆನ್ಸರ್ ಏನ್ ಬರ್ತಾ ಇದೆ, ಇಲ್ಲಿ ಆನ್ಸರ್ ಬರ್ತಾ ಇದೆ ಕಾರ್. ಸೊ ಹಾಗಾಗಿ ಕಾರ್ ಅನ್ನುವಂಥದ್ದು ಇಲ್ಲಿ ಆಬ್ಜೆಕ್ಟ್ ಆಗಿರುವಂತದ್ದು. ಓಕೆ, ಇನ್ನೊಂದು ಎಕ್ಸಾಂಪಲ್ ಏನ್ ನೋಡೋದಾದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ she speaks loudly ಅಂತ ಕರೆದ್ರೆ ಇಲ್ಲಿ ನಮ್ಗೆ ಹೇಳಿಕ ಇಲ್ಲಿ ಆಬ್ಜೆಕ್ಟ್ ಯಾವುದು, ಸೊ ಇದು ಸಬ್ಜೆಕ್ಟ್ ಆಗುತ್ತೆ. ಓಕೆ, ಇದು ವರ್ಬ್ ಆಯ್ತು. ಹಾಗಾದ್ರೆ ಆಬ್ಜೆಕ್ಟ್ ಯಾವುದು ಇಲ್ಲಿ ಅಂತ ಕೇಳಿದ್ರೆ ನಾವು ಮೊದಲು ಏನು ನಾನೇನ್ ಹೇಳಿದೆ ಅಂದ್ರೆ ವಾಟ್ ಅಥವಾ ಹೂಮ್ ಕ್ವಶನ್ ಮಾರ್ಕ್ ಅನ್ನ ಹಾಕೋಬೇಕು. ಕ್ವಶನ್ ಅನ್ನು ಹಾಕೊಂಡ್ರೆ ನಮ್ಗೆ ಆನ್ಸರ್ ಬಂದ್ರೆ ಅದು ಏನಾಗಿರ್ತದೆ, ಆಬ್ಜೆಕ್ಟ್ ಆಗಿರ್ತದೆ. ಹಾಗಾದ್ರೆ ಇಲ್ಲಿ ವಾಟ್ ಶಿ ಸ್ಪೀಕ್ಸ್ ಬರೋದಿಲ್ಲ, ಆನ್ಸರ್ ನಮ್ಗೆ ವಾಟಿಗೂ ಬರುತ್ತೆ. ಹೂಮ್ ಶಿ ಸ್ಪೀಕ್ಸ್, ನೋ ಆನ್ಸರ್ ಬರ್ತಾ ಇಲ್ಲ. ಹಾಗಾದ್ರೆ ಇಲ್ಲಿ ನಿಮಗೆ ಆಬ್ಜೆಕ್ಟ್ ಇಲ್ಲ, ಇದು ಆಬ್ಜೆಕ್ಟ್ ಅಲ್ಲ. ಓಕೆನಾ? ಇದು ನಮ್ಗೆ ಒಂದು ಅಡ್ಜೆಕ್ಟಿವ್ ಆಗಿರೋದು. ಓಕೆ, ಅಡ್ಜೆಕ್ಟಿವ್ ಅಲ್ಲ, ಇದು ಆಡ್ವರ್ಬ್. ಇದು ಆಕ್ಚುಲಿ ಆಡ್ವರ್ಬ್ ಆಗಿರುವಂತದ್ದು. ಓಕೆನಾ? ಸೊ ನಮ್ಗೆ ಇಲ್ಲಿ ಆಬ್ಜೆಕ್ಟ್ ಕಾಣ್ತಾ ಇಲ್ಲ. ಸೊ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಆಬ್ಜೆಕ್ಟ್ ಅನ್ನ ಕಂಡುಹಿಡಿಬೇಕಾದ್ರೆ ಒಂದು ಸೆಂಟೆನ್ಸ್ ಅಲ್ಲಿ ನಾವು ವಾಟ್ ಅಥವಾ ಹೋಮ್ ಎಂಬ ಕ್ವಶನ್ ಮಾರ್ಕ್ ಅನ್ನ ಹಾಕೊಂಡ್ರೆ ಅದಕ್ಕೆ ಬರುವಂತಹ ಆನ್ಸರ್ ಏನಾಗಿರ್ತದೆ, ಆಬ್ಜೆಕ್ಟ್
ಆಗಿರುತ್ತದೆ. ಸೊ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಾದರೆ ನೀವು ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ವರ್ಬ್ಸ್ ಅನ್ನ ಐಡೆಂಟಿಫೈ ಮಾಡಲಿಕ್ಕೆ ಬಹಳ ಈಸಿ ಆಗ್ತದೆ. ಈಗ ನೋಡೋಣ ಟ್ರಾನ್ಸಿಟಿವ್ ವರ್ಬ್ ಅಂತ ಅಂದ್ರೆ ಏನು ಅಂತ. ಸೊ an action verb that requires a direct object to complete its meaning. ಏನೋ ಒಂದು ಸೆಂಟೆನ್ಸ್ ಅಲ್ಲಿ ಏನು ಒಂದು ಆ, ಒಂದು ಸೆಂಟೆನ್ಸ್ ಅಲ್ಲಿ ನಮಗೆ ಡೈರೆಕ್ಟ್ ಆಬ್ಜೆಕ್ಟ್ ಓಕೆ ಡೈರೆಕ್ಟ್ ಆಬ್ಜೆಕ್ಟ್ ಸಿಕ್ರೆ ಡೈರೆಕ್ಟ್ ಆಬ್ಜೆಕ್ಟ್ ಸಿಕ್ರೆ ಅದನ್ನ ನಾವು ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡೈರೆಕ್ಟ್ ಆಬ್ಜೆಕ್ಟ್ ಸಿಗ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಐ ರೆಡ್ ಅ ಬುಕ್. ಫಾರ್ ಎಕ್ಸಾಂಪಲ್ ಐ ರೆಡ್ ಅ ಬುಕ್. ಹೌದಾ? ಸೊ ಈ ವಾಕ್ಯದಲ್ಲಿ ನಮಗೆ ಕಾಣುವಂಥದ್ದು ಏನು? ರೀಡ್ ಅನ್ನುವಂಥದ್ದು ಒಂದು ವರ್ಬ್. ಓಕೆ, ಇದು ಯಾವ ರೀತಿಯ ವರ್ಬ್, ಟ್ರಾನ್ಸಿಟಿವ್ ವರ್ಬ್ ಅಥವಾ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಡಿಸೈಡ್ ಮಾಡ್ಲಿಕ್ಕೆ ನಾವು ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ನೋಡ್ಬೇಕು ಏನು ಬುಕ್. ನಾವು ಇಲ್ಲಿ ಮೊದಲು ಏನ್ ಕಂಡಿಡ್ಬೇಕು ಅಂದ್ರೆ, ಈ ವಾಕ್ಯದಲ್ಲಿ ಒಬ್ಜೆಕ್ಟ್ ಇದೆಯೋ ಇಲ್ಲೋ. ಹೌದಾ? ಒಬ್ಜೆಕ್ಟ್ ಇದೆಯೋ ಇಲ್ಲೋ. ಸೊ ಒಬ್ಜೆಕ್ಟ್ ಇದೆ ಅಥವಾ ಆಬ್ಜೆಕ್ಟ್ ಅನ್ನ ಹೆಂಗ್ ಕಂಡಿಡೋದು ಅಂತ ಹೇಳಿದ್ದೀನಿ ಆಲ್ರೆಡಿ. ಸೊ ಆಬ್ಜೆಕ್ಟ್ ಅನ್ನ ಇದೆಯೋ ಇಲ್ಲೋ ಅಂತ ನಿಮ್ಮದು ನೋಡ್ಬೇಕು. ಸೊ ಆಬ್ಜೆಕ್ಟ್ ಅನ್ನ ಹೇಗೆ ಕಂಡಿಡಿಯೋದು ಅನ್ನುವಂಥದ್ರ ಬಗ್ಗೆ ನಾನು ಹೇಳಿದ್ದೀನಿ. ಏನು? ವಾಟ್ ಅಥವಾ ಹೂಮ್ ಎಂಬ ಕ್ವಶನ್ ಮಾರ್ಕ್ ಅನ್ನು ಹಾಕೋಬೇಕು. ವಾಟ್ ಅಥವಾ ಹೂಮ್. ಇಲ್ಲಿ ವಾಟ್ ಹಿ ರೀಸ್, ವಾಟ್ ಐ ರೀಡ್, ವಾಟ್ ಐ ರೀಡ್ ಅಂತ ಹೇಳಿದ್ರೆ ಕ್ವಶನ್ ಮಾರ್ಕ್. ಐ ರೀಡ್ ಬುಕ್. ಆನ್ಸರ್ ಏನು ಬಂತು? ಬುಕ್. ಹೌದಾ? ಸೊ ಇಲ್ಲಿ ನಮ್ಗೆ ಡೈರೆಕ್ಟ್ ಆಬ್ಜೆಕ್ಟ್ ಸಿಕ್ತು. ಹೌದಾ? ನಮ್ಗೆ ಡೈರೆಕ್ಟ್ ಆಬ್ಜೆಕ್ಟ್ ಸಿಕ್ತು. ಹಾಗಾದ್ರೆ ಈ ವರ್ಬ್ ಇದೆಯಲ್ಲ, ಈ ವರ್ಬ್ ಟ್ರಾನ್ಸಿಟಿವ್ ವರ್ಬ್ ಆಗಿರುತ್ತದೆ. ಯಾಕಂದ್ರೆ ಅಲ್ಲಿ ನಮ್ಗೆ ಡೈರೆಕ್ಟ್ ಆಗಿರುವಂತಹ ಆಬ್ಜೆಕ್ಟ್ ಸಿಗ್ತಾ ಇದೆ. ಓಕೆನಾ? ಸೊ an action verb that requires a direct object to complete its meaning. ಆಕ್ಷನ್ ವರ್ಬ್ ಇದೆಯಲ್ಲ, ಅದು ಅದ್ರ ಜೊತೆಗೆ ಒಂದು ಡೈರೆಕ್ಟ್ ಆಬ್ಜೆಕ್ಟ್ ಇರುತ್ತೆ. ಹಾಗೆ ಇದ್ರೆ ಆ ವರ್ಬ್ ಅನ್ನ ಏನಂತ ಕರಿತೀವಿ? ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಈಗ ನಂತರ ಇಂಟ್ರಾನ್ಸಿಟಿವ್ ವರ್ಬ್. ಸೊ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಅಂದ್ರೆ ಏನು ಅಂದ್ರೆ, ಇದು ಅದ್ರ ವಿರುದ್ಧ. ಆಗಿರುತ್ತದೆ. ಹೇಗೆ? ಸೊ an action verb that does not require a direct object. ಒಂದು ಆಕ್ಷನ್ ವರ್ಬ್ ಇರುತ್ತೆ, ಆ ವರ್ಬ್ ಜೊತೆಗೆ ನಮ್ಗೆ ಯಾವುದೇ ಡೈರೆಕ್ಟ್ ಆಬ್ಜೆಕ್ಟ್ ಸಿಗ್ತಾ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಇಲ್ಲಿ ನಮಗೆ ಕಾಣುವುದೇನು ಅಂತ ಅಂದರೆ, ಹಿ ಸ್ಲೀಪ್ಸ್. ನೋಡಿಲ್ಲ, ಹಿ ಸ್ಲೀಪ್ಸ್. ಓಕೆ, ಹಿ ಸ್ಲೀಪ್ಸ್ ಅಂದ ತಕ್ಷಣ ನಮಗೆ ಇಲ್ಲಿ ಯಾವುದೇ ರೀತಿಯ ಆಬ್ಜೆಕ್ಟ್ ಕಾಣ್ತಾ ಇಲ್ಲ. ಹಿ ಸ್ಲೀಪ್ಸ್, ಅವನು ಮಲಗುತ್ತಾನೆ ಅಷ್ಟೇ. ಮಲಗುತ್ತಾನೆ. ಹಿ ಸ್ಲೀಪ್ಸ್, ನಮ್ಗೆ ಇಲ್ಲಿ ಯಾವುದೇ ರೀತಿಯ ಆಬ್ಜೆಕ್ಟ್ ಕಾಣ್ತಾ ಇಲ್ಲ. ದೇರ್ ಈಸ್ ನೋ ಆಬ್ಜೆಕ್ಟ್ ಇಲ್ಲ ಇಲ್ಲಿ. ಹಾಗಾಗಿ ಈ ವರ್ಬ್ ಇದೆಯಲ್ಲ, ಇದನ್ನ ನಾವು ಏನಂತ ಕರಿತೀವಿ? ಇಂಟ್ರಾನ್ಸಿಟಿವ್ ವರ್ಬ್ ಕರಿತೀವಿ. ಓಕೆನಾ? ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ನೋಡಿ, ಶಿ ರನ್ಸ್ ಫಾಸ್ಟ್. ಓಕೆ, ಈಗ ಹೇಳಿ ನಂಗೆ, ಶಿ ರನ್ಸ್ ಫಾಸ್ಟ್. ಇದರಲ್ಲಿ ಆಬ್ಜೆಕ್ಟ್ ಇದೆಯೋ ಇಲ್ಲೋ, ಅಥವಾ ಯಾವ ಆಬ್ಜೆಕ್ಟ್ ಇಲ್ಲಿ ಕಾಣ್ತಾ ಇದೆ? ಯಾವುದು ಇಲ್ಲಿ ಆಬ್ಜೆಕ್ಟ್ ಆಗಿ ನಮಗೆ ಕಾಣ್ತಾ ಇದೆ ನನಗೆ ದಯವಿಟ್ಟು ಹೇಳಿ. ಓಕೆ, ಶಿ ರನ್ಸ್ ಫಾಸ್ಟ್. ಸೊ ನಾನೇನ್ ಹೇಳಿದ್ದೆ? ಒಂದು ವಾಕ್ಯದಲ್ಲಿ ಆಬ್ಜೆಕ್ಟ್ ಅನ್ನ ಕಂಡುಹಿಡಿಬೇಕಾದ್ರೆ ನೀವು ಏನನ್ನ ಹಾಕೋಬೇಕು? ವಾಟ್ ಅಥವಾ ಹೂಮ್ ಎಂಬ ಕ್ವಶನ್ ಅನ್ನ ಹಾಕೊಂಡ್ರೆ ನಿಮಗೆ ಆನ್ಸರ್ ಬಂದ್ರೆ ಆ ವಾಕ್ಯದಲ್ಲಿ ನಮಗೆ ಏನು ಆಬ್ಜೆಕ್ಟ್ ಇದೆ ಅಂತ ನಮಗೆ ಗೊತ್ತಾಗ್ತದೆ. ಸೊ ಈ ವಾಕ್ಯದಲ್ಲಿ ಶಿ ರನ್ಸ್ ಫಾಸ್ಟ್, ಅವಳು ಏನು ಫಾಸ್ಟ್ ಆಗಿ ವೇಗವಾಗಿ ಓಡ್ತಾಳೆ. ಸೊ ಕ್ವಶನ್ ಏನ್ ಬರಬಹುದು ಇಲ್ಲಿ? ಕ್ವಶನ್ ಮಾಡ್ಕೊಂಡ್ರೆ ಹೇಗೆ? ವಾಟ್ ಶಿ ರನ್ಸ್? ನೋ. ಇಲ್ಲ. ಹೂಮ್ ಶಿ ರನ್ಸ್? ನೋ ಕ್ವಶನ್, ನೋ ಆನ್ಸರ್ ಬರ್ತಾ ಇಲ್ಲ ಇಲ್ಲಿ. ವಾಟ್ ಶಿ ರನ್ಸ್, ಹೂಮ್ ಶಿ ರನ್ಸ್, ಇಲ್ಲಿ ನಮ್ಗೆ ಆನ್ಸರ್ ಬರ್ತಾ ಇಲ್ಲ. ಹಾಗಾಗಿ ಈ ಒಂದು ವಾಕ್ಯದಲ್ಲಿ ನಮಗೆ ಆಬ್ಜೆಕ್ಟ್ ಕಾಣ್ತಾ ಇಲ್ಲ. ಇಲ್ಲಿ ಕಾಣ್ತಾ ಇಲ್ಲ. ಸೊ ಹಾಗಾಗಿ ಈ ವರ್ಬ್ ಅನ್ನ ಏನಂತ ಕರಿತೀವಿ ಅಂತ ಅಂದ್ರೆ ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ದ ಬೇಬಿ cried loudly. Okay, the baby cried loudly.
ದ ಬೇಬಿ ಕ್ರೈಡ್ ಲವ್ಲಿ. ಈ ವಾಕ್ಯದಲ್ಲಿ ನಮಗೆ ಹೇಳಿ ಈಗ ಈ ವಾಕ್ಯದಲ್ಲಿ ಆಬ್ಜೆಕ್ಟ್ ಯಾವುದು? ಆಬ್ಜೆಕ್ಟ್ ಯಾವುದು? ಓಕೆ, ಸೊ ಇಲ್ಲಿ ಕ್ವಶನ್ ಅನ್ನು ಹಾಕೊಳ್ಳೋಣ. ವಾಟ್ ಬೇಬಿ ಕ್ರೈಡ್? ವಾಟ್ ಬೇಬಿ ಕ್ರೈಡ್? ಆನ್ಸರ್ ಇಲ್ಲ. whom baby cried? whom baby cried? no answer. ಹಾಗಾಗಿ ನಮ್ಗೆ ಆನ್ಸರ್ ಬರಲಿಲ್ಲ. ಹಾಗಾಗಿ ಇಲ್ಲಿ ನಮಗೆ ಆಬ್ಜೆಕ್ಟ್ ಕಾಣ್ತಾ ಇಲ್ಲ. ಹಾಗಾದ್ರೆ ಇಲ್ಲಿ ಕ್ರೈಡ್ ಅನ್ನುವಂತಹ ಕ್ರಿಯಾಪದವನ್ನ ನಾವು ಏನಂತ ಕರಿತೀವಿ? ಇಂಟ್ರಾನ್ಸಿಟಿವ್ ಕ್ರಿಯಾಪದ ಅಂತ ನಾವು ಕರೀತೀವಿ. ಓಕೆನಾ? ಸೊ ಇಂಟ್ರಾನ್ಸಿಟಿವ್. ಸೊ ಇನ್ನೊಂದು ಡೌಟ್ ಎಲ್ರಿಗೂ ಕಾಡ್ತಾ ಇರುತ್ತೆ ಈಗ. ಸೊ ಇವೆಲ್ಲ ಗಿವ್, ಮೇಕ್, ಬ್ರಿಂಗ್, ಟೆಲ್, ಟೇಕ್, ಈಟ್, ರೈಟ್, ಓಪನ್, ಕ್ಲೋಸ್, ಲಿಪ್, ಇವೆಲ್ಲವನ್ನು ನಾವು ಇಂಟ್ರಾನ್ಸಿಟಿವ್ ವರ್ಬ್ಗಳನ್ನಾಗಿ ಯೂಸ್ ಮಾಡಬಹುದು. ಸೊ ಇನ್ನೊಂದು ಡೌಟು ಯಾವುದು ಅಂತ ಅಂದ್ರೆ, ಇನ್ನೊಂದು ಡೌಟ್ ಏನಂತಂದ್ರೆ, ಸೊ ಒಂದು ಏನು ವರ್ಬ್, ಒಂದು ಇಂಗ್ಲಿಷ್ ಭಾಷೆ ವರ್ಬ್ ಅದು ಕೆಲವೊಂದ್ಸಲ ಏನಾಗುತ್ತೆ, ಕೆಲವೊಂದ್ಸಲ ಒಂದು ಇಂಗ್ಲಿಷ್ ಭಾಷೆಯ ವರ್ಬ್ ಇದೆಯಲ್ಲ, ಅದು ಕೆಲವೊಂದ್ಸಲ ಟ್ರಾನ್ಸಿಟಿವ್ನು ಆಗಿರ್ಬೋದು ಮತ್ತು ಇಂಟ್ರಾನ್ಸಿಟಿವ್ನು ಆಗಿರಬಹುದು. ಓಕೆನಾ? ಅದು ಟ್ರಾನ್ಸಿಟಿವ್ನು ಆಗಿರ್ಬೋದು, ಇಂಟ್ರಾನ್ಸಿಟಿವ್ನು ಆಗಿರಬಹುದು. ಯಾವ ರೀತಿ? ಓಕೆ, ಯಾವ ರೀತಿ ಇಲ್ಲಿ ನಾವು ಇದನ್ನ ನೋಡೋಣ. ಓಕೆ, ಸೊ ಅದು ಯಾವ ರೀತಿ ಇಲ್ಲಿ ನೋಡೋಣ. ಓಕೆನಾ? ಸೊ ಒಂದು ಎಕ್ಸಾಂಪಲ್, one example. One example. They arrived late. ಹೌದಾ? ಸೊ ಇಲ್ಲಿ ನಾವು ನೋಡೋದಾದ್ರೆ ಈ ವಾಕ್ಯದಲ್ಲಿ ನಿಮಗೆ ಆಬ್ಜೆಕ್ಟ್ ಕಾಣ್ತಾ ಇಲ್ಲ. ಹಾಗಾಗಿ ಇದು ಏನಾಗುತ್ತೆ? ಇಂಟ್ರಾನ್ಸಿಟಿವ್ ವರ್ಬ್ ಆಗುತ್ತೆ. ಹೌದಾ? ಇಂಟ್ರಾನ್ಸಿಟಿವ್ ವರ್ಬ್ ಆಗುತ್ತೆ. ಸೊ ಇದನ್ನ ಸ್ವಲ್ಪ ನಾನು ಸ್ಲೈಟ್ಲಿ ಚೇಂಜ್ ಮಾಡಿದ್ರೆ, ದೇ arrived to the station. ಓಕೆನಾ? ದೇ ಅರೈವ್ ಟು ದ ಸ್ಟೇಷನ್. ಇಲ್ಲಿ ನಮಗೆ ಆಬ್ಜೆಕ್ಟ್ ಕಾಣ್ತಾ ಇದೆ, ಇಲ್ಲಿ ನಮಗೆ ಡೈರೆಕ್ಟ್ ಆಬ್ಜೆಕ್ಟ್ ಕಾಣ್ತಾ ಇದೆ. ಹೌದಾ? ಇಲ್ಲಿ ನಮಗೆ ಡೈರೆಕ್ಟ್ ಆಬ್ಜೆಕ್ಟ್ ಕಾಣಲಿಲ್ಲ. ಹಾಗಾಗಿ ಈ ವರ್ಬ್ ಏನಾಯ್ತು? ಇಂಟ್ರಾನ್ಸಿಟಿವ್ ಆಯ್ತು. ಇಲ್ಲಿ ನಮಗೆ ಡೈರೆಕ್ಟ್ ಆಬ್ಜೆಕ್ಟ್ ಕಾಣ್ತಾ ಇದೆ, ಅದೇನು? ಇದು ಟ್ರಾನ್ಸಿಟಿವ್ ವರ್ಬ್ ಆಯ್ತು. ಸೇಮ್ ವರ್ಬ್, ಟ್ರಾನ್ಸಿಟಿವ್ ವರ್ಬ್ ಆಯ್ತು. ಸೇಮ್ ವರ್ಬ್ ಅನ್ನ ನಾವು ಡಿಫ್ರೆಂಟ್ ಸಿಚುವೇಶನ್ ಯೂಸ್ ಮಾಡಿದಾಗ ಅದು ಕೆಲವೊಂದ್ಸಲ ಇಂಟ್ರಾನ್ಸಿಟಿವ್ ಆಗುತ್ತೆ, ಕೆಲವೊಂದ್ಸಲ ಟ್ರಾನ್ಸಿಟಿವ್ ಆಗುತ್ತೆ. ಇದು ನಿಮ್ಮ ಮೈಂಡ್ ಅಲ್ಲಿ ಇರಲಿ. ಓಕೆನಾ? ಈಗ ನೆಕ್ಸ್ಟ್ ನೋಡೋಣ. ಸೊ ನಾವು ಮೇನ್ ವರ್ಬ್ಸ್ ಅಲ್ಲಿ ಒಂದು ಭಾಗವನ್ನು ನೋಡ್ತೀವಿ, ಅದು ಟ್ರಾನ್ಸಿಟಿವ್ ಅಂಡ್ ಇಂಟ್ರಾನ್ಸಿಟಿವ್. ಹೌದಾ? ಇಲ್ಲಿ ಬರೋದಾದ್ರೆ ನಾವೇನ್ ನೋಡಿದ್ವಿ, ಇದು ಟ್ರಾನ್ಸಿಟಿವ್ ಅಂಡ್ ಇಂಟ್ರಾನ್ಸಿಟಿವ್ ನೋಡಿದ್ವಿ. ನಂತರ ನಾನ್ ಫಿನೈಟ್ ವರ್ಬ್ಸ್ ಅಲ್ಲಿ ನಮಗೆ ಕಾಣುವಂಥದ್ದು ಇನ್ಫಿನೈಟ್. ಓಕೆ, ಇನ್ಫಿನಿಟಿವ್ಸ್ ಅಂತ ಕರಿತೀವಿ. ಸೊ ಏನಿದೆ ಇನ್ಫಿನಿಟಿವ್ ಅಂತ ಅಂದ್ರೆ, ಒಂದು ವರ್ಬ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಗೋ ಅಂತ ಇರುತ್ತೆ. ಅದರ ಮುಂದೆ ಏನಾಗಿರುತ್ತೆ? ಟು ಅಂತ ಬರುತ್ತೆ. ಸೊ ಇದು ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂದ್ರೆ, 2 + V1, ಏನು 2 + V1, 2 + V1. ಫಾರ್ ಎಕ್ಸಾಂಪಲ್ ಟು ಗೋ, ಓಕೆ, ಟು ಮೇಕ್, ಟು ಡೂ, ರೈಟ್, ಅಥವಾ ಟು ಹ್ಯಾವ್
ಅಂದ್ರೆ ಟು ಹೋಗುವುದು, ಟು ಗೋ ಅಂದ್ರೆ ಹೋಗುವುದು ಎಂಬ ಮೀನಿಂಗ್ ಕೊಡುತ್ತೆ ಇಲ್ಲಿ. ಟು ಡೂ ಮಾಡುವುದು, ಮಾಡುವುದೆಂದು ಮೀನಿಂಗ್ ಕೊಡುತ್ತೆ. ಓಕೆನಾ? ಸೊ ಒಂದು ವರ್ಬ್ ಒನ್ ಜೊತೆ ವಿ ಒನ್ ಜೊತೆ ನಾವು ಟು ಅನ್ನ ಸೇರಿಸಿದ್ರೆ ಆ ವರ್ಬ್ ಏನಾಗುತ್ತೆ, ಇನ್ಫಿನಿಟಿವ್ ಆಗುತ್ತೆ. ಓಕೆನಾ? ಅದು ಯಾಕೆ ಇನ್ಫಿನಿಟಿವ್ ಆಗುತ್ತೆ ಅನ್ನೋದು ನಿಮಗೆ ಕಾಣಬೇಕು. ಇಲ್ಲಿ ನೋಡಿ, ಅದು ಯಾಕೆ ಇನ್ಫಿನಿಟಿವ್ ಆಗಬೇಕು, ಇನ್ಫಿನಿಟಿವ್ ಅಂತ ಯಾಕೆ ಕರಿತೀವಿ ಆ ವರ್ಡ್ ಅನ್ನು. ಇಲ್ಲಿ ನೋಡಿ, ಶಿ ಹ್ಯಾಸ್ ಅ ಪೋಯಮ್ ಟು ರೀಡ್. ಓಕೆ, ಆಕೆಗೆ ಓದುವುದಕ್ಕೆ ಒಂದು ಪೋಯಮ್ ಇದೆ. ಏನು? ಓದುವುದಕ್ಕೆ ಒಂದು ಪೋಯಮ್ ಇದೆ. ಇಲ್ಲಿನೂ ಓದುವುದಕ್ಕೆ, ಇಲ್ಲಿನೂ ಓದೋದಕ್ಕೆ, ಇಲ್ಲಿನೂ ಸೇಮ್ ಮೀನಿಂಗ್ ಕೊಡ್ತಾ ಇದೆ. ಸೊ ಶಿ ಹ್ಯಾಸ್ ಅ ಪೋಯಮ್ ಟು ರೀಡ್, ಶಿ ಹ್ಯಾಡ್ ಅ ಪೋಯಮ್ ಟು ರೀಡ್, ಶಿ ವಿಲ್ ಹ್ಯಾವ್ ಅ ಪೋಯಮ್ ಟು ರೀಡ್. ಇಲ್ಲಿ ನಮಗೆ ಏನಾಗಿದೆ, ಶಿ ಹ್ಯಾಸ್ ಅ ಹ್ಯಾಡ್ ಅ ವಿಲ್ ಅಂತ ತಕ್ಷಣ ನಮಗೆ ಇಲ್ಲಿ ಟೆನ್ಸಸ್ ಚೇಂಜ್ ಆಗ್ತವೆ. ಏನೋ ಇದು ಪ್ರೆಸೆಂಟ್ ಆಯ್ತು, ಇದು ಪಾಸ್ಟ್ ಆಯ್ತು, ಇದು ಫ್ಯೂಚರ್ ಆಯ್ತು. ಇಲ್ಲಿ ಟೈಮ್ ಚೇಂಜ್ ಆಗ್ತಾ ಇದೆ, ಬಟ್ ಇಲ್ಲಿರುವಂತಹ ವರ್ಬ್ ಅಲ್ಲಿ ನಿಮಗೆ ಯಾವುದೇ ರೀತಿಯ ಬದಲಾವಣೆ ಕಾಣ್ತಾ ಇರುತ್ತೆ ಎಲ್ಲಿ ಕೂಡ. ಸೊ ಒಂದೇ ಸೆಂಟೆನ್ಸ್ ಅಲ್ಲಿ ಕೂಡ ಟು ರೀಡ್ ಇದೆ, ಇಲ್ಲಿನೂ ಟು ರೀಡ್ ಇದೆ, ಇಲ್ಲಿನೂ ಟು ರೀಡ್ ಇದೆ. ಸೊ ಇದು ಸರ್ವಕಾಲಿಕವಾಗಿ ಒಂದೇ ಆಗಿರುತ್ತದೆ, ಇದರ ಸ್ಟ್ರಕ್ಚರ್ ಚೇಂಜ್ ಆಗೋದಿಲ್ಲ. ಟು ಗೋ ಅಂತಂದ್ರೆ ಟು ಗೋನೇ ಇರಬೇಕು, ಯಾವುದೇ ಟೆನ್ಸಸ್ ಹಾಕಿದ್ರು ಅದು ಚೇಂಜ್ ಆಗೋದಿಲ್ಲ. ಯಾವುದೇ ಟೆನ್ಸಸ್ ಹಾಕಿದ್ರು ಅದು ಚೇಂಜ್ ಆಗೋದಿಲ್ಲ. ಹಾಗಾಗಿ ಅದನ್ನ ಇನ್ಫಿನಿಟಿವ್ ಅಂತ ಕರಿತೀವಿ. ಇನ್ಫಿನಿಟಿವ್ ಅಂದ್ರೆ ಸರ್ವಕಾಲಿಕ. ಸರ್ವಕಾಲಿಕ, ಹೌದಾ? there is no end to it. I mean, there is no end to it, no end. It means no change. ಸೊ ಅದು ಚೇಂಜ್ ಆಗ್ತಾ ಇರುವುದಿಲ್ಲ. ಓಕೆನಾ? ಸೊ ಇಲ್ಲಿ ನೋಡಿ, ನೀವು ನೋಡಿದ ಹಾಗೆ ಯಾವುದೇ ಸೆಂಟೆನ್ಸ್ ಟೆನ್ಸ್ ಚೇಂಜ್ ಮಾಡಿದ್ರು ಅದರ ಸ್ಟ್ರಕ್ಚರ್ ಇಲ್ಲಿ ಚೇಂಜ್ ಆಗಿಲ್ಲ. ಹಾಗೆ ಅದನ್ನ ಕರಿತೀವಿ. ಓಕೆ ಓಕೆ, ಇನ್ನು ಎಕ್ಸಾಂಪಲ್ ನೋಡೋದಾದ್ರೆ, ಟು ಲರ್ನ್ ಈಸ್ ಇಂಪಾರ್ಟೆಂಟ್. ಸೊ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಅಂದ್ರೆ, ಸೊ ಇನ್ಫಿನಿಟಿವ್ ಕೆಲವೊಂದು ಸಲ ಏನಾಗುತ್ತೆ, ಇನ್ಫಿನಿಟಿವ್ ಕೆಲವೊಂದು ಸಲ ಸಬ್ಜೆಕ್ಟ್ ಆಗಿಯೂ ವರ್ಕ್ ಮಾಡುತ್ತೆ, ಕೆಲವೊಂದ್ಸಲ ಆಬ್ಜೆಕ್ಟಿವ್ ಆಗುತ್ತೆ, ಹಾಗೇನು ವರ್ಕ್ ಮಾಡ್ತದೆ. ಸೊ ಹಾಗಾಗಿ ಇದನ್ನ ಇನ್ಫಿನಿಟಿವ್. ಓಕೆ, ಇಲ್ಲಿ ನೋಡಿ, ಟು ಲರ್ನ್ ಈಸ್ ಇಂಪಾರ್ಟೆಂಟ್. ಕಲಿಯುವುದು ಬಹಳ ಇಂಪಾರ್ಟೆಂಟ್ ಅಂತ. ಕಲಿಯುವುದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಟು ಏರ್ ಇಸ್ ಹ್ಯೂಮನ್. ಏನು? ಮಿಸ್ಟೇಕ್ ಮಾಡುವಂಥದ್ದು, ತಪ್ಪು ಮಾಡುವಂಥದ್ದು, ಅದು ಮನುಷ್ಯತ್ವ ಅಂತ, ಅದು ಮನುಷ್ಯನ ಗುಣ ಅಂತ. ಏನು? ಟು ಏರ್, ತಪ್ಪು ಮಾಡುವುದು, ಹೌದಾ? ಅದು ಕೂಡ ಮನುಷ್ಯನ ಗುಣ. ಇಲ್ಲಿ ನಮ್ಗೆ ಇದು ಸಬ್ಜೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದೆ. ಓಕೆ, ಇಲ್ಲಿ ಏನಾಗ್ತದೆ, ಸಬ್ಜೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದೆ. ಇಲ್ಲಿ ಬರ್ಡ್ಸ್ ಲವ್ ಟು ಸಿಂಗ್. ಇಲ್ಲಿ ಟು ಸಿಂಗ್, ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಆಬ್ಜೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದೆ. ಇದನ್ನ ಏನಂತ ಕರಿತೀವಿ, ಪ್ರಿಪೋಸಿಷನಲ್ ಆಬ್ಜೆಕ್ಟ್ ಅಂತ ಕರಿತೀವಿ. ಸೊ ಹಾಗಾಗಿ ಇಲ್ಲಿ ಆಬ್ಜೆಕ್ಟ್ ಆಗಿ ಕೂಡ ಇದು ವರ್ಕ್ ಮಾಡ್ತಿರುವಂಥದ್ದು. ಅಗೇನ್ ಇಲ್ಲಿ ಸಬ್ಜೆಕ್ಟ್ ಆಗಿದೆ ನೋಡಿ. ಟು ರೆಸ್ಪೆಕ್ಟ್ ಅವರ್ ಪೇರೆಂಟ್ಸ್ ಇಸ್ ಅವರ್ ಡ್ಯೂಟಿ. ಓಕೆ, ಟು ರೆಸ್ಪೆಕ್ಟ್ ರೆಸ್ಪೆಕ್ಟ್ ಮಾಡುವಂಥದ್ದು ನಮ್ಮ ಡ್ಯೂಟಿ. ಓಕೆನಾ? ರೆಸ್ಪೆಕ್ಟ್ ಮಾಡುವಂಥದ್ದು ನಮ್ಮ ಡ್ಯೂಟಿ ಆಗಿರುವಂಥದ್ದು. ಓಕೆನಾ? ಸೊ ಇಲ್ಲಿ ಇನ್ಫಿನಿಟಿವ್ ಸೇಮ್ ಅಂತ ಅಂದ್ರೆ ಇದು ಸರ್ವಕಾಲಿಕವಾಗಿರುತ್ತೆ, ಎಲ್ಲೂ ಚೇಂಜ್ ಆಗೋದಿಲ್ಲ. ಯಾವುದೇ ಟೆನ್ಸಸ್ ಹಾಕಿದ್ರು ಅದರ ಸ್ಟ್ರಕ್ಚರ್ ಮಾತ್ರ ಚೇಂಜ್ ಆಗೋದಿಲ್ಲ. ಒಂದು ಅದರ ಸ್ಟ್ರಕ್ಚರ್ ಏನಿರುತ್ತದೆ ಅಂದ್ರೆ V1 ಇರುತ್ತೆ. V1 ಮುಂದ್ಗಡೆ ಏನಿರುತ್ತದೆ, ಟು ಎಂಬ ಶಬ್ದ ಇರುತ್ತೆ. ಸೊ ಅದನ್ನ ಇನ್ಫಿನಿಟಿವ್ ಅಂತ ಹೇಳ್ತೀವಿ. ಓಕೆ, ಈಗ ನೋಡೋದಾದರೆ ಇನ್ನೊಂದು ಭಾಗ ಬರುತ್ತೆ, ಅದು ಏನು ಅಂತಂದ್ರೆ ಬೇರ್ ಇನ್ಫಿನಿಟಿವ್. ಏನದು? ಬೇರ್ ಇನ್ಫಿನಿಟಿವ್. ಏನಿದು ಬೇರ್ ಇನ್ಫಿನಿಟಿವ್ ಅಂತ ಅಂದ್ರೆ, ಈಗ ನಾವೇನ್ ಡಿಸ್ಕಷನ್ ಮಾಡಿದೀವಲ್ಲ, ಇನ್ಫಿನಿಟಿವ್ ಹೇಗಿರುತ್ತೆ ಅಂದ್ರೆ 2+V1 ಇರುತ್ತೆ. ಓಕೆ, 2+V1 ಇರುತ್ತೆ. ಆದ್ರೆ ಬೇರ್ ಇನ್ಫಿನಿಟಿವ್ ಏನು ಅಂತಂದ್ರೆ ಅದರ ಜೊತೆಗೆ 2 ಇರೋದಿಲ್ಲ, ಆದ್ರೂ ಅದು ಇನ್ಫಿನಿಟಿವ್ ನ ಕಾರ್ಯವನ್ನ ಮಾಡ್ತಾ ಇರುತ್ತದೆ. ಅದರ ಜೊತೆ 2 ಇರದೇ ಇದ್ರೂ ಅದು ಏನ್ ಮಾಡ್ತಾ ಇರ್ತದೆ, ಇನ್ಫಿನಿಟಿವ್ ನ ವರ್ಕ್ ಮಾಡ್ತಾ ಇರುತ್ತೆ. ಹಾಗಾಗಿ ಅದನ್ನ ಬೇರ್ ಇನ್ಫಿನಿಟಿವ್ ಅಂತ ಕರಿತೀವಿ. ವಿದೌಟ್ 2, ಬೇರ್ ಇನ್ಫಿನಿಟಿವ್ ಇಸ್ ದಿ ಬೇಸ್ ಫಾರ್ಮ್ ಆಫ್ ವರ್ಬ್ ವಿದೌಟ್ 2. ವಿದೌಟ್ 2. ಸೊ ಹಾಗಾದ್ರೆ ನಾವು ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಮೊದಲು ಎಲ್ಲಿ ಯೂಸ್ ಮಾಡ್ತೀವಿ, ಆಫ್ಟರ್ ಮಾಡಲ್ ವರ್ಬ್ಸ್. ಮಾಡಲ್ ವರ್ಬ್ಸ್ ಯಾವುವು ನಮಗೆ
ಅಂದ್ರೆ ಕ್ಯಾನ್, ಕುಡ್, ಶುಡ್, ಅಥವಾ ವುಡ್ ಆಗಿರ್ಬೋದು ಇದು. ಓಕೆ, ನಂತರ ಏನ್ ಮತ್ತೆ ಕ್ಯಾನ್, ಕುಡ್, ಮಸ್ಟ್ ಅಂತ ಕರಿತೀವಿ, ಮಸ್ಟ್, ಮೈಟ್. ಸೊ ಇವೆಲ್ಲವನ್ನ ನಾವು ಏನಂತ ಕರಿತೀವಿ, ಏನು ಮಾಡಲ್ ವರ್ಬ್ಸ್ ಅಂತ ಕರಿತೀವಿ. ಸೊ ಅವುಗಳ ಜೊತೆಗೆ ನಾವು ಬೇರ್ ಇನ್ಫಿನಿಟಿವ್ ಗಳನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಶಿ ಕ್ಯಾನ್ ಡಾನ್ಸ್ ವೆರಿ ವೆಲ್. ಇಲ್ಲಿ ನೋಡಿ, ಕ್ಯಾನ್ ಅನ್ನುವಂಥದ್ದು ಮಾಡಲ್ ವರ್ಬ್, ಅದರ ಜೊತೆಗೆ ನಮಗೆ ಕಾಣ್ತಿರುವಂಥದ್ದು ಏನು, ಡ್ಯಾನ್ಸ್. ಡ್ಯಾನ್ಸ್ ಅನ್ನುವಂಥದ್ದು ಇಲ್ಲಿ ಇದು V1 ಆಗಿರುವಂಥದ್ದು. ಏನು, ಡ್ಯಾನ್ಸ್ ಅನ್ನುವಂಥದ್ದು ಇಲ್ಲಿ ಇದು V1 ಆಗಿದೆ. ಇಲ್ಲಿ ಟು ಇಲ್ಲ, ಆದ್ರೂ ನಮಗೆ ಅದು ಇನ್ಫಿನಿಟಿವ್ ಆಗಿ ವರ್ಕ್ ಮಾಡ್ತದೆ. ಶಿ ಕ್ಯಾನ್ ಡ್ಯಾನ್ಸ್, ಶಿ ಕುಡ್ ಡ್ಯಾನ್ಸ್. ಇಲ್ಲಿ ನೋಡಿ, ಇದು ಚೇಂಜ್ ಆಗೋದಿಲ್ಲ. ಮತ್ತೆ ನೋಡಿ, ನಾನು ಇದನ್ನ ಚೇಂಜ್ ಮಾಡೋದಾದ್ರೆ ಶಿ ಕುಡ್ ಹಾಕಿದ್ರು ಕೂಡ ನಮಗೆ ಇಲ್ಲಿ ಡ್ಯಾನ್ಸೇ ಬರೋದು. ಶಿ ಕುಡ್ ಡ್ಯಾನ್ಸ್ ಆ ತರ ಬರೋದಿಲ್ಲ. ಓಕೆ, ಶಿ ಕುಡ್ ಡ್ಯಾನ್ಸ್ ಅಷ್ಟೇ ಬರೋದು. ಸೊ ಅಲ್ಲಿ V1 ಮಾತ್ರ ಬರುತ್ತೆ. ಸೊ ಇಲ್ಲಿ ಏನು ಎಕ್ಸಾಂಪಲ್, ಯು ಶುಡ್ ಸ್ಟಡಿ ನಾವ್, ನೀನು ಈಗ ಸ್ಟಡಿ ಮಾಡಬೇಕು. ಸೊ ಇಲ್ಲಿ ಕೂಡ V1 ಕಾಣ್ತಾ ಇದೆ, ವಿದೌಟ್ ಟು. ಆಫ್ಟರ್ ಮಾಡಲ್ಸ್ ನಾವು ಬೇರ್ ಇನ್ಫಿನಿಟಿವ್ ಗಳನ್ನ ಯೂಸ್ ಮಾಡ್ತೀವಿ. ತದನಂತರ ಇನ್ನು ಏನು ಅಂತಂದ್ರೆ, ಎರಡನೇ ಸನ್ನಿವೇಶದಲ್ಲಿ ಯಾವುದು ಅಂತ, ಸರ್ಟನ್ ವರ್ಬ್ಸ್ ಲೈಕ್ ಮೇಕ್ ಇರ್ಬೋದು, ಲೆಟ್ ಇರ್ಬೋದು, ಸಿ ಇರ್ಬೋದು, ಹಿಯರ್ ಇರ್ಬೋದು, ಫೀಲ್ ಇರ್ಬೋದು. ಸೊ ಈ ವರ್ಬ್ಸ್ ಗಳನ್ನ ಯೂಸ್ ಮಾಡುವಾಗ ನಾವು ಏನ್ ಬೇರ್ ಇನ್ಫಿನಿಟಿವ್ ಗಳನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಐ ಸಾ ಹಿಮ್ ಕ್ರಾಸ್. I saw him cross the road. What is this? I saw, ಇಲ್ಲೇನದೆ, ಸಿ ಅನ್ನುವಂಥ ವರ್ಡ್ ಇದೆಯಲ್ಲ, ಸಿ ಅನ್ನುವಂಥ ವರ್ಬ್ ಇದೆ. ಸೊ ಐ ಸಾ ಹಿಮ್ ಕ್ರಾಸ್ ದಿ ರೋಡ್. ಓಕೆ, ಇಲ್ಲಿ ಏನಾಗಿದೆ, ನಾನು ಬೇರೆ ಇನ್ಫಿನಿಟಿವ್ ನ ಯೂಸ್ ಮಾಡಿದ್ದೀನಿ. ಸೊ ಐ ಸಾ ಹಿಮ್ ಕ್ರಾಸಿಂಗ್ ದ ರೋಡ್ ಅಂತ ಕೆಲವರು ಹೇಳ್ತಾರೆ. ಸೊ ಐ ಸಾ ಹಿಮ್ ಕ್ರಾಸ್ ಟು ದ ರೋಡ್ ಅಂತ, ಅದು ತಪ್ಪು. ಸೊ ಹಾಗೆ ಹೇಳಬಾರ್ದು. ಐ ಸಾ ಹಿಮ್ ಕ್ರಾಸ್ ದ ರೋಡ್, ಇದನ್ನ ಬೇರ್ ಇನ್ಫಿನಿಟಿವ್ ಅಂತ ಕರಿತೀವಿ. ಓಕೆ, ಅಥವಾ ಇಲ್ಲಿ ನೋಡಿ, ಇನ್ನೊಂದು ಬೇರೆ ಇನ್ಫಿನಿಟಿವ್. ಇಲ್ಲಿ ನಾ ಏನ್ ಹೇಳಿದೆ, ಸರ್ವಕಾಲಿಕವಾಗಿ ಸತ್ಯ ಆಗಿರ್ತದೆ, ಅದು ಸರ್ವಕಾಲಿಕವಾಗಿ ಚೇಂಜ್ ಆಗೋದಿಲ್ಲ. ಸೊ ನಾ ಇದನ್ನ ಸಿ ಮಾಡಿದರು, ಐ ಸಿ ಹಿಮ್ ಕ್ರಾಸ್ ದ ರೋಡ್ ಅಂದ್ರೆ ನಾನು ನೋಡ್ತೀನಿ. ಐ ಸಿ ಹಿಮ್ ಕ್ರಾಸ್ ದ ರೋಡ್ ಅಂದ್ರೂ ಇದು ಕ್ರಾಸ್ ಆಗೇ ಇರ್ತದೆ, ಕ್ರಾಸ್ ಆಗೋದಿಲ್ಲ, ಅಥವಾ ವಿಲ್ ಕ್ರಾಸ್ ಆಗೋದಿಲ್ಲ, ಚೇಂಜ್ ಆಗೋದಿಲ್ಲ ಇದು. ಹಾಗಾಗಿ ಇದನ್ನ ಇನ್ಫಿನಿಟಿವ್ ಅಂತ ಕರಿತೀವಿ. ಓಕೆನಾ, ಇದೊಂದು ಎಕ್ಸಾಂಪಲ್ ಆಯ್ತು. ತದನಂತರ ನೋಡೋದಾದ್ರೆ, ಶಿ ಮೇಡ್ ಮೀ ಕ್ರೈ. ಹಾಗೆ ಇನ್ನೊಂದು, ಶಿ ಮೇಡ್ ಮೀ ಕ್ರೈ. ಓಕೆ, ಇಲ್ಲಿ ಮೇಕ್ ಅಂತ ಸಿಗ, ಮೇಕ್ ಅನ್ನ ನಾವು ಮೇಡ್ ಮಾಡಿದೀವಿ, ದಟ್ಸ್ ಡಿಫರೆಂಟ್ ಥಿಂಗ್. ಇಲ್ಲಿ ಶಿ ಮೇಡ್ ಮೀ ಕ್ರೈ, ಇದು ಬೇರ್ ಇನ್ಫಿನಿಟಿವ್. ಓಕೆ, ಇಲ್ಲಿ ಟು ಎಂಬ ಟು ಕ್ರೈ ಎಂಬ ಮೀನಿಂಗ್ ಇಲ್ಲಿ ಕಾಣ್ತಾ ಇದೆ, ಇನ್ಫಿನಿಟಿವ್ ನ ಮೀನಿಂಗ್ ಇಲ್ಲಿ ಕಾಣ್ತಾ ಇದೆ. ಶಿ ಮೇಡ್ ಮೀ ಕ್ರೈ, ಆಕೆ ನನಗೆ ಅಳುವಂತೆ ಮಾಡಿದರು. ಅಳುವಂತೆ ಅಂದ್ರೆ ಅಳುವಂತೆ ಮಾಡಿದರು. ಸೊ ಇದನ್ನ ನಾವು ಬೇರ್ ಇನ್ಫಿನಿಟಿವ್ ಅಂತ ಕರಿತೀವಿ. ಕೆಲವರು ಹೇಳ್ತಾರೆ, ಶಿ ಮೇಡ್ ಮೀ ಟು ಕ್ರೈ ಅಂತ ಹೇಳ್ಬಿಡ್ತಾರೆ. ಏನು, ಶಿ ಮೇಡ್ ಮೀ ಟು ಕ್ರೈ, ಇದು ರಾಂಗ್ ಸೆಂಟೆನ್ಸ್. ಇಲ್ಲಿ ಟು ಎಂಬ ಶಬ್ದವನ್ನ ನೀವು ಬಳಸಬಾರದು. ಇಲ್ಲಿ ಟು ಎಂಬ ಶಬ್ದವನ್ನ ನೀವು ಬಳಸಬಾರದು, ಅದು ರಾಂಗ್ ಆಗುತ್ತೆ ಅನ್ನೋದು. ಸರಿನಾ, ಇದನ್ನ ನಾವು ಬೇರ್ ಇನ್ಫಿನಿಟಿವ್ ಅಂತ ಕರಿತೀವಿ. ಸೊ ಇನ್ನೊಂದು ಸನ್ನಿವೇಶದಲ್ಲಿ ಬೇರ್ ಇನ್ಫಿನಿಟಿವ್ ನಾವು ಯೂಸ್ ಮಾಡ್ತೀವಿ. ಅದು ಯಾವುದು, ಯಾವ ಸಂದರ್ಭದಲ್ಲಿ ಅಂದ್ರೆ, ಯಾವ ಎಕ್ಸ್ಪ್ರೆಷನ್ಸ್ ನಂತರ ನಾವು ಇದನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ, ಹ್ಯಾಡ್ ಬೆಟರ್, ವುಡ್ ರಾದರ್, ಸೂನರ್ ದೆನ್. ಸೊ ಈ ಸನ್ನಿವೇಶಗಳಲ್ಲಿ ಇಂಥ ಫ್ರೇಸಸ್ ನ ಯೂಸ್ ಮಾಡುವಾಗ ನಾವು ಬೇರ್ ಇನ್ಫಿನಿಟಿವ್ ಗಳನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಮೊದಲನೇದನ್ನ ನೋಡೋದಾದರೆ ಏನಿದು, ಯು ಹ್ಯಾಡ್ ಬೆಟರ್ ಲೀವ್ ನೌ. ಸೊ ಇದು ಕನ್ನಡ ಮೀನಿಂಗ್ ಏನು ಅಂತ ಅಂದ್ರೆ, ನೀವು ಈಗ ಹೊರಡುವುದು ಉತ್ತಮ ಅಂತ ಕರೀತಾರೆ. ರೈಟ್, ನೀವು ಈಗ ಹೊರಡುವುದು ಉತ್ತಮ, ಇದರ ಅರ್ಥ. ಸೊ ಇಲ್ಲಿ ನಾನು ಏನ್ ಯೂಸ್ ಮಾಡಿದೆ ಅಂತ ಅಂದ್ರೆ, ಹ್ಯಾಡ್ ಬೆಟರ್ ಎಂಬ ಫ್ರೇಸ್ ಅನ್ನ ಯೂಸ್ ಮಾಡಿದೆ. ಸೊ ಹ್ಯಾಡ್ ಬೆಟರ್ ಎಂಬ ಫ್ರೇಸ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದ್ರೆ,
ಒಂದು ಸ್ಟ್ರಾಂಗ್ ಆಗಿರುವಂತಹ ಅಡ್ವೈಸ್ ಅನ್ನ ಕೊಡಲಿಕ್ಕೆ, ವಾರ್ನಿಂಗ್ ಅಥವಾ ರೆಕಮೆಂಡೇಶನ್ ಅನ್ನ ಕೊಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಯು ಹ್ಯಾಡ್ ಬೆಟರ್ ಲೀವ್ ನಾವು ಅಂದ್ರೆ ನೀವು ಈಗ ಹೊರಡುವುದು, ಏನೋ ಈಗ ಹೊರಡುವುದು ಉತ್ತಮ ಅನ್ನುವಂತಹ meanings. ಇಲ್ಲಿ ನಾನು ಲೀವ್ ಅನ್ನುವಂತಹ ಶಬ್ದವನ್ನ ಯೂಸ್ ಮಾಡಿದ್ದೀನಿ, ಅದು ಬೇರ್ ಇನ್ಫಿನಿಟಿವ್ ಆಗಿರ್ತದೆ. ಓಕೆ, ಇದನ್ನ ಬೇರ್ ಇನ್ಫಿನಿಟಿವ್ ಅಂತ ಕರೀತೀವಿ. ಓಕೆನಾ? ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ಐ ವುಡ್ rather stay at home. ಸೊ ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ವುಡ್ ರಾದರ್ ಅನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಪ್ರೆಫರೆನ್ಸ್ ಅನ್ನ ಕೊಡುವಾಗ. ಓಕೆ, ಸೊ ಒಂದ್ರ ಮೇಲೆ ಇನ್ನೊಂದು ಪ್ರೆಫರೆನ್ಸ್ ಕೊಡ್ತೀವಿ ನಾವು. ನನಗೆ ಈ ಬಾಟಲ್ ಬೇಡ, ಇನ್ನೊಂದು ಬಾಟಲ್ ಬೇಕು, ಈ ಬಾಟಲ್ ಬೇಕು, ಇನ್ನೊಂದು ಬಾಟಲ್ ಬೇಡ ಅನ್ನುವಾಗ ನಾವು ಏನ್ ಯೂಸ್ ಮಾಡ್ತೀವಿ? ಐ ವುಡ್ ರಾದರ್ ಅಂತ ಒಂದು ಫ್ರೇಸ್ ಅನ್ನು ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಬರುವಂತಹ ವರ್ಬ್ ಇದೆಯಲ್ಲ, ಅದು ಬೇರ್ ಇನ್ಫಿನಿಟಿವ್ ಆಗಿರುತ್ತೆ. ಐ ವುಡ್ ರಾದರ್ ಸ್ಟೇ ಎಟ್ ಹೋಮ್, ನಾನು ಮನೆಯಲ್ಲಿ ಕುಳಿತುಕೊಳ್ತೇನೆ, ನಾನು ಮನೆಯಲ್ಲಿ ಕುಳಿತುಕೊಳ್ಳೋದನ್ನ ಪ್ರೆಫರ್ ಮಾಡ್ತೇನೆ ಅನ್ನುವಂತ ಮೀನಿಂಗ್ ಇಲ್ಲಿ ಕೊಡ್ತಿರುವಂತದ್ದು. ತದನಂತರ ಇನ್ನು ತದನಂತರ ಏನು ಅಂತಂದ್ರೆ he would, ತದನಂತರ ಏನು ಅಂತ ಅಂದ್ರೆ he would sooner sleep than study. ಓಕೆ, he would sooner sleep than study. ಸೊ ಇದರ ಅರ್ಥ ಏನು? ಅವನು, ಸೊ ಸೂನರ್ ದ್ಯಾನ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಪ್ರಯಾರಿಟೀಸ್ ಅನ್ನ ಕೊಡುವಾಗ ನಾವು ಯೂಸ್ ಮಾಡ್ತೀವಿ. ಒಂದು ಪ್ರಯಾರಿಟಿ ಆದ್ರೆ ಇನ್ನೊಂದು ಪ್ರಯಾರಿಟಿ. ಫಾರ್ ಎಕ್ಸಾಂಪಲ್, ಈಗ ನಾನು ಏನ್ ಹೇಳ್ತೇನೆ, he would sooner sleep than study. ಸೊ ಸ್ಟಡಿ ಬಿಟ್ಟು he is preferring sleep here. ಓಕೆ, ಸ್ಟಡಿ ಬಿಟ್ಟು he is preferring sleep here. ಸೊ ಇಲ್ಲಿ ಸೂನರ್ ಆದ ನಂತರ ನಮಗೆ ಕಾಣುವಂತಹ ಶಬ್ದ ಏನು? ಸ್ಲೀಪ್. ಸೊ ಇದನ್ನ ನಾವು ಬೇರ್ ಇನ್ಫಿನಿಟಿ ಅಂತ ಕರಿತೀವಿ. ಇದು V1 ಆಗಿರುವಂತದ್ದು, ವರ್ಬ್ 1 ಆಗಿರುವಂತದ್ದು. ಓಕೆನಾ? ಸೊ ಇದನ್ನ ನಾವು ಸೊ ಈಗ ನಾವು ಡಿಸ್ಕಸ್ ಮಾಡಿರುವಂತದ್ದು ಇನ್ಫಿನಿಟಿವ್ಸ್ ಮತ್ತು ಬೇರ್ ಇನ್ಫಿನಿಟಿವ್ಸ್.